ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವಯ್ಯ, ನೀವು ಇತ್ತೀಚೆಗೆ ಕಡಿಮೆ ಊಟ ಮಾಡ್ತಿದ್ದೀರಾ. ನಾನು ಕೊಟ್ಟಿರೋ ಮಾತ್ರೆ ಪವರ್ ಜಾಸ್ತಿ ಇದೆ. ನೀವು ಜಾಸ್ತಿ ಊಟ ಮಾಡ್ಬೇಕು ಗೊತ್ತಾ? ತಟ್ಟೆಲೇನು ಬಿಡಂಗಿಲ್ಲ, ಎಲ್ಲ ಖಾಲಿ ಮಾಡಬೇಕು. ಬಾರವ್ವ, ನೀನು ಪ್ರೀತಿಯಿಂದ ಈಸ ಕೊಟ್ರು ಹಂಗೆ ಕೊಡ್ದು ಬಿಡ್ತೀನಿ. ನನ್ನ ಪ್ರೀತಿಯಿಂದ ಕೊಡೋ ವಿಷಯನೂ ಅಮೃತ ಆಗ್ಬಿಡುತ್ತೆ ಬಿಡಿ ಮಾವಯ್ಯ. ಅಲ್ವಾ ಮಾವ? ಒಬ್ರು ನನ್ನ ಬಗ್ಗೆ ಮಾತಾಡ್ದನ್ನೇ ಸಹಿಸಲ್ಲ. ನಿನ್ ಸ್ವಂತ ತಾಯಿ ಬಗ್ಗೆ ನೀನೇ ಮಾತಾಡ್ತಿರುವಾಗ ಆ ಹಿರಿ ಜೀವ ಹೆಂಗ್ ಸಹಿಸ್ಕೊಂಡಿರುತ್ತೆ? ಯೋಚನೆ ಮಾಡಿದ್ಯಾ? ಅಯ್ಯೋ ಮಾವ, ಊಟ ಮಾಡು ಮಾವ. ಮಾವ ಮಾವ, ಊಟ ಮಾಡು ಮಾವ. ನಂಗೆ ಹಸುವಿಲ್ಲ ಪಾರು, ನನ್ ಬೇಡ. ಅಲ್ಲ ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ತಾಯಿ ಅನ್ನೋದು ಈ ಮನೇಲಿ ಮುಗ್ದೋಗಿರೋ ವಿಷಯ. ಅದಕ್ಕೆ ಅದನ್ನ ಮತ್ತೆ ಕಿತ್ಕಿ ಏನು ಉಪಯೋಗ? ಅಲ್ಲ, ನಾವೇನಾದ್ರೂ ಕೇಳಿದೀವ ನಿಮ್ಮ ಹತ್ರ ಅಮ್ಮ ಬೇಕು ಅಂತ? ಅದಕ್ಕೆ ನಾವಮ್ಮ ಬೇಕು ಅಂತನೂ ಕೇಳಲ್ಲ, ನಮ್ಗಮ್ಮ ಬೇಕಾಗೂ ಇಲ್ಲ. ಮತ್ತೆ ಮತ್ತೆ ಈ ವಿಷಯನ ಅಣ್ಣನ ಎದುರುಗಡೆ ಪ್ರಸ್ತಾಪ ಮಾಡಿ ಅವನಿಗೆ ಬೇಜಾರು ಮಾಡೋದು ಬೇಡ ಅನ್ಸುತ್ತೆ. ಅದಕ್ಕೆ ನೀವಾದ್ರೂ ಊಟ ಮಾಡಿ. ರಮ್ಯಾ, ರತ್ನ, ಬಾರವ್ವ, ಏನು ನಂಬ್ಕೋಬೇಡವ. ಇಲ್ಲ ಮಾವಯ್ಯ, ನೀವು ಊಟ ಮಾಡಿ. ನಾನು ಈ ಕ್ಷಣಕ್ಕೆ ಅಣ್ಣ ತಂಗಿರಿಗೆ ಕೆಟ್ಟವಳಾಗಿ ಕಾಣ್ಬೋದು, ಆದರೆ ಅತ್ತೆ ಬಗ್ಗೆ ನಿಮಗೆ ಸತ್ಯ ಗೊತ್ತಾದ್ಮೇಲೆ ನೀವುಗಳೇ ಸಂತೋಷ ಪಡೋರು. ನಿಮ್ಮ ದೃಷ್ಟಿನಲ್ಲಿ ನಾನು ಕೆಟ್ಟವಳಾದ್ರೂ ಪರವಾಗಿಲ್ಲ. ತಾಯಿ ಮಕ್ಕಳನ್ನ ಒಂದು ಮಾಡಲೇಬೇಕು. ಅದಕ್ಕೂ ಮೊದಲು ನಮ್ಮ ಹೆಣ್ಮಕ್ಳನ್ನ ಅವ್ರ ತಾಯಿ ಹತ್ರ ಕರ್ಕೊಂಡು ಹೋಗಿ ಸಂಬಂಧಕ್ಕೂ ಮುಂಚೆ ಸ್ನೇಹನ ಬೆಳೆಸ್ತೀನಿ. ಬಂದ್ಬಿಟ್ಟೋಳೆ, ನೋಡ್ಬಿಟ್ಲ ಮ್ಯಾನೇಜ್ ಮಾಡ. ಯಾವಾಗ ಬಂದೆ? ಇದೆಲ್ಲ ಅವ್ವ, ಇದು ಬೀನ್ಸು, ಕ್ಯಾರೆಟ್, ಗೋಡಂಬಿ ದ್ರಾಕ್ಷಿ ಹಾಕಿ ಮಾಡಿರೋ ಬಿಳಿ ಪಲಾವ್ ಕಣವ. ಕಸ್ಬಿ ನನ್ ಮಗನೇ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ